ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಶುರು ಮಾಡಿ ಇವತ್ತಿಗೆ ತಿಂಗಳಾಯಿತು. ದಿನೇ ದಿನೇ ಸಮರ ಜೋರಾಗಿ ಹೋಗ್ತಾ ಇದೆಯೋ ಹೊರತು ಕಡಿಮೆ ಆಗ್ತಿಲ್ಲ. ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದೆ. ಇರಾನ್ ಕೂಡ ಇಸ್ರೇಲ್ ರಾಜಧಾನಿಗೆ ಕ್ಷಿಪಣಿ ಹಾರಿಸಿದೆ. ಹೇಗಿತ್ತು ಇವತ್ತಿನ ಘೋರ ಯುದ್ಧ ಅಂತ ತೋರಿಸ್ತೀವಿ ನೋಡಿ. ಮಧ್ಯಪ್ರಾಚ್ಯ ಮಹಾಯುದ್ಧ ಬರೋಬ್ಬರಿ 29 ದಿನ. ಹೆಸರಿಗಷ್ಟೇ ಏಪ್ರಿಲ್ 6ರವರೆಗೆ ಟ್ರಂಪ್ ಕದನ ವಿರಾಮ ಘೋಷಿಸಿದಂತಿದೆ. ಆದರೆ ಆಗಸದಲ್ಲಿ ಯಾವ ವಿರಾಮವೂ ಗೋಚರಿಸುತ್ತಿಲ್ಲ. ಇಸ್ರೇಲ್ ಅಮೆರಿಕಾದಿಂದ ಇರಾನ್ ಮೇಲೆ, ಇರಾನ್ನಿಂದ ಕೊಲ್ಲಿ ರಾಷ್ಟ್ರ ಹಾಗೂ ಇಸ್ರೇಲ್ ಮೇಲೆ ಮಿಸೈಲ್ಗಳು ನುಗ್ಗುತ್ತಲೇ ಇವೆ, ಬೆಂಕಿ ಮಳೆ ಸುರಿಸುತ್ತಲೇ ಇವೆ. ಇರಾನ್ನ ಪರಮಾಣು ಕೇಂದ್ರಗಳು ಟಾರ್ಗೆಟ್. ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರ ಅಟ್ಯಾಕ್. ಯಾವುದೇ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಲ್ಲ ಅಂತ ಖುದ್ದು ಒನ್ ಸೈಡೆಡ್ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್. ಆದ್ರೆ ಅದೆಲ್ಲ ಕೇವಲ ಬಾಯಿ ಮಾತು ಅನ್ನೋದು ಗೊತ್ತಾಗಿದೆ. ಇರಾನ್ನ ಪ್ರಮುಖ ಪರಮಾಣು ಕೇಂದ್ರವಾದ ಪರ್ಷಿಯನ್ ಗಲ್ಫ್ ಕರಾವಳಿಯಲ್ಲಿರೋ ಬುಷೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ದಾಳಿ ಮಾಡಿವೆ. ರಷ್ಯಾದ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದ ಹಾಗೂ ಇರಾನ್ನ ಏಕೈಕ ವಾಣಿಜ್ಯ ವಿದ್ಯುತ್ ಕೇಂದ್ರವಾಗಿತ್ತು. ಕಳೆದ 10 ದಿನಗಳಲ್ಲಿ 3ನೇ ಬಾರಿ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡಲಾಗಿದೆ. ಇದೀಗ ಉಕ್ರೇನ್ನ ಚೆರ್ನೋಬಿಲ್ ರೀತಿಯ ವಿಕಿರಣ ಸೋರಿಕೆಯ ಆತಂಕ ಎದುರಾಗಿದೆ. ಇರಾನ್ ಮಾತ್ರ ದಾಳಿಯಾಗಿರೋದು ನಿಜ, ಆದರೆ ಪರಮಾಣು ಘಟಕಕ್ಕೆ ಯಾವುದೇ ತೊಂದರೆಯಾಗಿಲ್ಲ ಅಂತ ಹೇಳಿಕೊಂಡಿದೆ. ಮೊಜ್ತಬಾ ಬದುಕಿರೋ ಬಗ್ಗೆ ಟ್ರಂಪ್ ಡೌಟ್. ಇರಾನ್ನ 3554 ಟಾರ್ಗೆಟ್ಗಳು ಬಾಕಿ. ಯುದ್ಧವನ್ನ ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳಿದಿವೆ. ಎಲ್ಲ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ. ಅಲ್ಲದೆ ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ. ಮೊಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. Their anti-aircraft and communications capabilities are totally dismantled and dead. And their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. ಇಸ್ರೇಲ್ ಮೇಲೆ ಇರಾನ್ ಮಾರಕ ದಾಳಿ. ಯುದ್ಧಕ್ಕೆ ಎಂಟ್ರಿಯಾದ ಯೆಮೆನ್ ಪಡೆ. ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು, ಇನ್ನೂ ಹಲವರಿಗೆ ಗಾಯಗಳಾಗಿದೆ. ಮತ್ತೊಂದೆಡೆ ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿಯಾಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮೆನ್ನ ಹೌತಿ ಪಡೆ ಕ್ಷಿಪಣಿ ದಾಳಿ ಮಾಡಿದೆ. ಆದರೆ ಆ ಕ್ಷಿಪಣಿಗಳನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ಮಾಡಿದೆ. ಈ ಮೂಲಕ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಧಿಕೃತವಾಗಿ ಹೌತಿಗಳು ಮಧ್ಯಪ್ರವೇಶಿಸಿದಂತಾಗಿದೆ. ಇದರಿಂದಾಗಿ ಕೆಂಪು ಸಮುದ್ರದಲ್ಲೂ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಇನ್ನು ನೆರೆಯ ಬಹ್ರೇನ್, ಅಬುದಾಬಿ, ಯುಎಇ ಮೇಲೂ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬಹ್ರೇನ್ನ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ದುಬೈ ಮತ್ತು ಅಬುದಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ಮಾಡುತ್ತಿದೆ. ಸದ್ಯ ಅಬುದಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನ ಧ್ವಂಸಗೊಳಿಸಲಾಗಿದೆ. ಕೆಝಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಇಸ್ರೇಲ್ ಅಮೆರಿಕಾಗೆ ಇರಾನ್ ಮರ್ಮಾಘಾತ. ಅಮೆರಿಕಾಗೆ ದುಬಾರಿಯಾದ ಟಾಮ್ ಹಾಕ್. ಇಸ್ರೇಲ್ ಮತ್ತು ಅಮೆರಿಕಾಗೆ ಸಮರ್ಥವಾಗಿಯೇ ಇರಾನ್ ಕೌಂಟರ್ ಕೊಡ್ತಿದೆ. ಕಳೆದ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ದುಬಾರಿ ಟಾಮ್ ಹಾಕ್ ಮಿಸೈಲ್ಗಳನ್ನ ಅಮೆರಿಕ ಬಳಸಿದೆ. ಇದು ಭಾರೀ ದುಬಾರಿಯಾಗಿದೆ.
ಯಾಕಂದ್ರೆ ಅಮೆರಿಕ ವರ್ಷಕ್ಕೆ 90 ಟಾಮ್ಹಾಕ್ ಕ್ಷಿಪಣಿಗಳನ್ನ ಮಾತ್ರ ಖರೀದಿ ಮಾಡುತ್ತೆ. ಆದ್ರೆ ಕೇವಲ 4 ವಾರಗಳಲ್ಲಿ ಅಮೆರಿಕ ಸೇನೆ 850ಕ್ಕೂ ಹೆಚ್ಚು ಟಾಮ್ಹಾಕ್ ಮಿಸೈಲ್ಗಳನ್ನ ಬಳಸಿದ್ರು ಇವರು ಊಹಿಸಿದ ಪ್ರಮಾಣದಲ್ಲಿ ಇರಾನ್ಗೆ ಪೆಟ್ಟು ಕೊಡಲು ಸಾಧ್ಯವಾಗಿಲ್ಲ. ಇದು ಪೆಂಟಗಾನ್ ಅಧಿಕಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಇರಾನ್ ಬೆನ್ನಿಗೆ ಚೂರಿ ಹಾಕಿದ ಪಾಕ್. ಮತ್ತೊಂದೆಡೆ ಹರ್ಮುಜ್ ಜಲಸಂಧಿ ರಾಜಕೀಯ ತಾರಕಕ್ಕೇರಿದೆ. ಅಮೆರಿಕ ಇರಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತ ಹೋಗಿದ್ದ ಪಾಕಿಸ್ತಾನದ ಗೋಮುಖ ವ್ಯಾಘ್ರತನ ಬಯಲಾಗಿದೆ. ವಿಶ್ವದ ತೈಲ ಸಾಗಾಣಿಕೆಗೆ ಪ್ರಮುಖ ಜಲಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿಯನ್ನ ಮಿತ್ರ ರಾಷ್ಟ್ರಗಳಿಗೆ ಹೊರತಾಗಿ ಇತರರಿಗೆ ಇರಾನ್ ಬಂದ್ ಮಾಡಿತ್ತು. ಪಾಕಿಸ್ತಾನಕ್ಕೆ ವಿಶೇಷ ರಿಯಾಯಿತಿಯನ್ನ ಇರಾನ್ ನೀಡಿತ್ತು. ಇದನ್ನ ಬಳಸಿಕೊಂಡಿರೋ ಪಾಕಿಸ್ತಾನ ತಮ್ಮ ಧ್ವಜ ಹಾಕೊಂಡಿರೋ ಟ್ಯಾಂಕರ್ಗಳನ್ನ ಅಮೆರಿಕಾಗೆ ಕಳಿಸಿದೆಯಂತೆ. ಇದರಿಂದ ಪಾಕಿಸ್ತಾನದ ವಿರುದ್ಧವೂ ಇರಾನ್ ಕೆರಳಿ ನಿಂತಿದೆ. ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಲು ಮುಂದಾದರೆ ಇನ್ನಷ್ಟು ದಾಳಿ ಮಾಡುತ್ತೇವೆ ಎಂದು ಅಮೆರಿಕಕ್ಕೆ ಇರಾನ್ ನೇರ ಎಚ್ಚರಿಕೆ ನೀಡಿದೆ. ಅಮೆರಿಕದ ಪಡೆಗಳು ಖಾರ್ಗ್ ದ್ವೀಪವನ್ನು ಆಕ್ರಮಿಸಿದ್ರೆ ಅವರು ಜೀವಂತವಾಗಿ ಹಿಂತಿರುಗುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಅಮೆರಿಕ ಕೂಡ 20,000 ಸೈನಿಕರನ್ನ ಇರಾನ್ ಒಳಗೆ ನುಗ್ಗಿಸುವ ಸಿದ್ಧತೆಯನ್ನೂ ಮಾಡಿಕೊಳ್ಳುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.